ಒಂದು ಗಡ್ಡೆಗ ಎಷ್ಟು ಆರದ ಬಡ್ಡಿ ಜಾಗ ಐತೆ ನೋಡು ರೊಕ್ಕದೇ ಇಲ್ಲ ಬೆಳಗ್ಗೆ ನೋಡಿ ನಾನು ಒಪ್ಪೋನು ಅಂದ್ರೆ ಅಡ್ಡಿಲ್ಲ ಸಿಕ್ಕಾನ ಗಾಡಿ ಇಲ್ಲ ಅಂದ ಹಂಗ ಹೋಗಿ ನೋಡ್ರಿ ಅಂತ ಹಂಗ ಲಕ್ಷ್ಮಣ ಒಂದು ರೋಡ ಅಂತೀರ ಅಂತ ಹಂಗ ನೋಡ್ಕೊಂಡು ಒಳ್ಳೆ ತೋಟ್ರ ಶಿವಪುರ ರೈತ ಇದ್ದೀನಿ. ಹಿಟ್ನಾಳ ಹೋಬಳಿ ಶಿವಪುರ ಗ್ರಾಮ. ನಿನ್ನೆ ರಾತ್ರಿ ಸುರಿದ ಮಧ್ಯರಾತ್ರಿ ಅಕಾಲಿಕ ಮಳೆ ಮತ್ತು ಆನೆಕಲ್ಲು ಗಾಳಿ, ಬಿರುಸಿನ ಗಾಳಿ ಬಂದು ಭತ್ತ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದೆ. ಈ ಭತ್ತ ನೆಲ ಕಚ್ಚಿದ್ದ ಭೂಮಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಭೂಮಿಯಲ್ಲಿ ಹಿಟ್ನಾಳ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಬಂದು ನೋಡಿ ಅದನ್ನು ಪರಿಶೀಲನೆ ಮಾಡಿ ರೈತರಿಗೆ ಸೂಕ್ತವಾದ ವ್ಯವಸ್ಥೆ ಮಾಡಿಕೊಡ್ಬೇಕಂತ. ಯಾಕಂದ್ರೆ ಸಾಕಷ್ಟು ಖರ್ಚು ಮಾಡಿಬಿಟ್ಟಿದ್ದೇವೆ ರೈತರು. ಈ ದೇಶದ ಬೆನ್ನೆಲುಬು ಅಂದ್ರೆ ರೈತನೇ. ರೈತ ಬೆಳೆದ್ರೆ ಮಾತ್ರ ಎಲ್ಲರಿಗೆ ಅನ್ನ ಸಿಗೋದು. ಹಾಗಾಗಿ ದಯಮಾಡಿ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅವರೆಲ್ಲ ಬಂದು ನೋಡಿ ಏನಾದರೂ ರೈತರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ. ನಿನ್ನೆ ಏಕಾಏಕಿ ಮಧ್ಯರಾತ್ರಿ 12 ಸುಮಾರು ಗಾಳಿ, ಮಳೆ, ಆನೆಕಲ್ಲು ಬಿದ್ದು ರೈತರು ಎಲ್ಲ ಒಂದು ಸುಮಾರು ಹಿಟ್ನಾಳ ಸರ್ಕಲ್ ಅಂದರೆ 3,000-3,500 ಎಕರೆ ಟೋಟಲ್ ಎಲ್ಲ ಲಾಸ್ ಆಗಿದೆ. ಎಲ್ಲ ರೈತರು ಈಗ ಬೆಳೆ ಕಟ್ಟೋಕೆ ಬಂದವ. ಈ ಟೈಮ್ನಾಗ ಎಲ್ಲ ಪೂರ್ತಿ ಆನೆಕಲ್ಲು ಬಿದ್ದು ಎಲ್ಲ ಭತ್ತ ಉದ್ರಿ ಪೂರ್ತಿ ಟೋಟಲಾಗಿ ಎಲ್ಲ ಲಾಸ್ ಆಗಿದೆ. ಈಗ 40 ಚೀಲ ಆಗ ಒಂದು ಎಕರೆ ಭತ್ತ ಬರೀ 20 ಚೀಲ 15 ಚೀಲ ಆಗೋ ಪರಿಸ್ಥಿತಿಗೆ ಇವತ್ತು ರೈತರಿಗೆ ಬಂದು ಒದಗೈತೆ. ಅದಕ್ಕೆ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಆದಷ್ಟು ರೈತರಿಗೆ ಪರಿಹಾರ ಕೊಡೋಂಥ ಕೆಲಸ ಮಾಡಬೇಕು. ಸುಮ್ಮನೆ ಆ ಗ್ಯಾರಂಟಿ ಕೊಟ್ಟು ಈ ಗ್ಯಾರಂಟಿ ಕೊಟ್ಟು ಆ ಗ್ಯಾರಂಟಿ ಎಲ್ಲ ಬಿಟ್ಟು ರೈತರಿಗೆ ಮೊದಲು ಪರಿಹಾರ ಕೊಟ್ಟರೆ ದೇಶಕ್ಕೆ ಅನ್ನ ಹಾಕೋ ರೈತನ ಮೊದಲು ನೋಡಬೇಕು ಸರ್ಕಾರ ಅಂತ ಹೇಳಿ ನಾನು ಮನವಿ ಮಾಡ್ಕೊಂತೀನಿ ಸರ್ಕಾರಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.